ಉದ್ದದ ಪಾದಯಾತ್ರೆಯನ್ನು ನಾವು ಯಶಸ್ವಿಯಾಗಿ ಮುಕ್ತಾಯ ಮಾಡಿ ಈಗ ಅದರಲ್ಲಿ ನಮ್ಮ ಪಾದಯಾತ್ರೆ ಸಂದರ್ಭದಲ್ಲಿ ನಾವು ಕಂಡಂತಹ ಸಮಸ್ಯೆಗಳು, ಜನಗಳು ನಮ್ಮ ಜೊತೆಗೆ ಸಂವಾದ ಮಾಡಬೇಕಾದ್ರೆ ಅವರ ಅಭಿಪ್ರಾಯಗಳು ಏನಿದೆ ಈ ನದಿ ಬಗ್ಗೆ, ಇದೆಲ್ಲದನ್ನು ಒಟ್ಟು ಕ್ರೋಢೀಕರಿಸಿ ಈ ನಿರ್ಮಲ ತುಂಗಭದ್ರಾ ಅಭಿಯಾನ ಕರ್ನಾಟಕ ಸಮೀಕ್ಷಾ ವರದಿಯನ್ನು ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಪಾದಯಾತ್ರೆ ಸಾಗಿದ ಒಟ್ಟು ದೂರ 430 ಕಿಲೋಮೀಟರ್, ಒಟ್ಟು ದಿನ 22 ದಿನ, 7 ಜಿಲ್ಲೆಗಳು, 13 ತಾಲೂಕು, ಸುಮಾರು 120 ಗ್ರಾಮಗಳು, 35 ಸಣ್ಣ ಸಭೆಗಳು, 15 ದೊಡ್ಡ ಸಭೆಗಳು, ಒಟ್ಟು 50 ಸಾರ್ವಜನಿಕ ಸಭೆಗಳು, ಭಾಗವಹಿಸಿದ ಶಾಲೆಗಳು ಸುಮಾರು 150 ಶಾಲಾ ಕಾಲೇಜುಗಳು ಇದರಲ್ಲಿ ಭಾಗವಹಿಸಿವೆ. ಸುಮಾರು ಅಂದಾಜು 40,000 ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಇತರ ಸಾರ್ವಜನಿಕರು ಸುಮಾರು 10,000ದಷ್ಟು ಭಾಗವಹಿಸಿದ್ದಾರೆ. ಸುಮಾರು 250 ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಪಾಲ್ಗೊಂಡಿವೆ. ಸುಮಾರು 30 ಧಾರ್ಮಿಕ ಮಠ ಮಂದಿರಗಳು ಕೂಡ ಇದರಲ್ಲಿ ಅಂದರೆ ಒಟ್ಟು ವ್ಯಾಪಕವಾಗಿ ಇದಕ್ಕೆ ನಮಗೆ ಸಹಕಾರ ಸಿಕ್ಕಿದೆ ಅಂತ ಅನ್ನೋದನ್ನು ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿದೆ. ಇದರಲ್ಲಿ ನಾವು 2 ಭಾಗ ಮಾಡಿದ್ದೀವಿ. ಒಂದು, ಸಮಸ್ಯೆಗಳು, ನಾವು ತುಂಗಭದ್ರೆಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳಿದೆ ಅನ್ನೋದನ್ನು ನಾವು ಗುರುತಿಸಿದ್ದೀವಿ. ಆಮೇಲೆ ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಕೂಡ ಇದರಲ್ಲಿ ನಾವು ಸೂಚಿಸಿದ್ದೀವಿ. 430 ಕಿಲೋಮೀಟರ್ ಉದ್ದಕ್ಕೂ ಕೂಡ ಶೃಂಗೇರಿಯಿಂದ ಪ್ರಾರಂಭವಾಗಿ ಕಿಷ್ಕಿಂಧೆ ತನಕ ಎಲ್ಲಿಯೂ ಕೂಡ ಚರಂಡಿ ನೀರನ್ನು ಶುದ್ಧೀಕರಣಗೊಳಿಸಿ ನದಿಗೆ ಬಿಡ್ತಕ್ಕಂಥ ವ್ಯವಸ್ಥೆಯೇ ಇಲ್ಲ. ಅದು ಜಿಲ್ಲಾ ಕೇಂದ್ರ ಆಗಿರ್ಬೋದು, ತಾಲೂಕು ಕೇಂದ್ರ ಆಗಿರ್ಬೋದು, ಅಥವಾ ಗ್ರಾಮಗಳಾಗಿರ್ಬೋದು, ದೊಡ್ಡ ದೊಡ್ಡ ಶೃಂಗೇರಿ ಅಂತ ಪ್ರವಾಸಿ ಕೇಂದ್ರ ಆಗಿರ್ಬೋದು, ಎಲ್ಲಿಯೂ ಕೂಡ ನದಿ ನೀರನ್ನು, ಚರಂಡಿ ನೀರನ್ನು ಶುದ್ಧಗೊಳಿಸಿ ನದಿಗೆ ಬಿಡ್ತಕ್ಕಂಥ ವ್ಯವಸ್ಥೆಯೇ ಇಲ್ಲ ಅಂತಕ್ಕಂಥದ್ದು ಬಹಳ ದುರಂತದ ವಿಷಯ. ನಾವು ಬಹಳ ಎಲ್ಲ ಕಡೆಯಲ್ಲೂ ನಾವು ಇದನ್ನು ಗಮನಿಸ್ತಾ ಬಂದಿದ್ವಿ. ಆಮೇಲೆ ಎರಡನೇದಾಗಿ, ಈ ತುಂಗಾ ಮತ್ತು ಭದ್ರಾ ಎರಡು ಏನು ಶೃಂಗೇರಿ ಬಳಿ ಹುಟ್ಟುತ್ತವೆ, ಅದಕ್ಕೆ ಬಹಳ ಮುಖ್ಯವಾದಂಥ ಜಲಾನಯನ ಪ್ರದೇಶ, ಕ್ಯಾಚ್ಮೆಂಟ್ ಏರಿಯಾ ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಶಿವಮೊಗ್ಗ ಜಿಲ್ಲೆ. ಆದರೆ ಈ ಎರಡೂ ಜಿಲ್ಲೆಗಳಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ವ್ಯಾಪಕವಾಗಿ ಇವತ್ತು ಅರಣ್ಯ ನಾಶ ಆಗ್ತಾ ಇದೆ. ಆಮೇಲೆ ಎಲ್ಲೆಲ್ಲಿ ಪ್ಲಾಂಟೇಶನ್ ಬೆಳೆಸಿದ್ದಾರೆ ಅಲ್ಲಿ ಸ್ಥಳೀಯ ಜಾತಿಯ ಸಸ್ಯಗಳಿಲ್ವೇ ಇಲ್ಲ. ಬರೀ ನೀಲಗಿರಿ, ಅಕೇಶಿಯಾ ಈ ಥರದ ಎಕ್ಸಾಟಿಕ್ ಸ್ಪೀಷೀಸ್ ಅಂತ ವಿದೇಶಿ ತಳಿಗಳನ್ನು ಬೆಳೆಸಿರೋದ್ರಿಂದ ಇವತ್ತು ಅಲ್ಲಿ ಒಂದು ಸಾರಿ ಮಳೆ ಬಂತು ಅಂದರೆ ತಕ್ಷಣ ಪ್ರವಾಹ ಬಂದ್ಬಿಡುತ್ತೆ. ನೀರು ಇಂಗುತ್ತಾ ಇಲ್ಲ, ಪ್ರವಾಹ ಬಂದ್ಬಿಡುತ್ತೆ. ಕೆಂಪು ನೀರು ನದಿಯಲ್ಲಿ ಹರಿಯೋದನ್ನು ನಾವು ನೋಡ್ತೀವಿ. ಅಂದರೆ ಮೇಲ್ಮಣ್ಣು ಕೊಚ್ಕೊಂಡು ಬರುತ್ತೆ. ಮಳೆ ನಿಂತ ಒಂದು 8-15 ದಿವಸದೊಳಗೆ ನದಿ ನೀರು ಸಡನ್ನಾಗಿ ಪೂರ ಇಳಿದು ಹೋಗ್ಬಿಡುತ್ತೆ. ಇದನ್ನು ನಾವು ಇವತ್ತು ಗಮನಿಸ್ತಾ ಇದ್ದೀವಿ. ಅದು ಒಂದು ಪ್ರಮುಖವಾದಂಥ ಸಮಸ್ಯೆ. ಆಮೇಲೆ ಜನಗಳು ಕೂಡ ಅಷ್ಟೇ ಘನತ್ಯಾಜ್ಯವನ್ನು ಹಾಗೂ ಪೂಜಾ ದ್ರವ್ಯಗಳು ಇತ್ಯಾದಿಗಳನ್ನು ಸೀದಾ ತಗೊಂಡು ಹೋಗಿ ನದಿಗೆ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲ ಕಡೆಗೆ ನೋಡ್ತಿದ್ವಿ. ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತೂ ಬಹಳ ಮಿತಿ ಮೀರಿ ಹೋಗಿದೆ ಈ 400 ಕಿಲೋಮೀಟರ್ನ ಉದ್ದದಲ್ಲೂ. ಹಾಗೆ ಕಸಾಯಿಖಾನೆ ತ್ಯಾಜ್ಯವನ್ನು ನದಿಗೆ ಎಸೆಯತಕ್ಕಂಥದ್ದು, ಕೃಷಿ ರಾಸಾಯನಿಕಗಳನ್ನು ನೇರವಾಗಿ ಉಳಿಕೆ ನೀರನ್ನು ನದಿಗೆ ಬಿಡ್ತಕ್ಕಂಥದ್ದು, ಇದನ್ನೆಲ್ಲ ನಾವು ಒಬ್ಸರ್ವ್ ಮಾಡಿದ್ವಿ. ಈ ಎರಡನೇ ಹಂತ ಏನಿದೆ, ಹರಿಹರದಿಂದ ಕಿಷ್ಕಿಂಧೆ ತನಕ, ಮೊದಲನೇ ಹಂತದಲ್ಲಿ ಶೃಂಗೇರಿಯಿಂದ ಹರಿಹರ ತನಕ ನೋಡ್ತಂದ್ರೆ ಅಷ್ಟೊಂದು ಕೈಗಾರಿಕೆಗಳಿಲ್ಲ. ಇಲ್ಲಿ ಪ್ರಧಾನವಾಗಿ ಕೃಷಿ ಮತ್ತು ತೋಟಗಾರಿಕೆಗಳಿಂದ ಆಗ್ತಕ್ಕಂಥ ಮಾಲಿನ್ಯ. ಆದರೆ ಹರಿಹರದಿಂದ ಮುಂದಕ್ಕೆ ಕಿಷ್ಕಿಂಧೆ ತನಕ ಈ ಮಾಲಿನ್ಯಗಳ ಜೊತೆಗೆ ಅಲ್ಲಿ ಇನ್ನೂ ಕೆಲವು ಎಕ್ಸ್ಟ್ರಾ ಮಾಲಿನ್ಯಗಳನ್ನು ನಾವು ಗುರುತಿಸ್ತೀವಿ. ಒಂದು ಅಂತಂದರೆ ಕೈಗಾರಿಕಾ ಮಾಲಿನ್ಯ. ಮೊದಲನೇದೇ ಈ ವರದಿನಲ್ಲಿ ಹೇಳಿರೋ ಪ್ರಕಾರ ಈ ತುಂಗಭದ್ರಾ ನದಿ ತಟದಲ್ಲಿ ಹರಳಹಳ್ಳಿ ಗ್ರಾಮದಿಂದ 1 ರಿಂದ 1.5 ಕಿಲೋಮೀಟರ್ ಅಂತರದಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ ಕಂಪನಿಯ ಬೃಹತ್ ಕಾರ್ಖಾನೆಯಿಂದ ತ್ಯಾಜ್ಯ ನೀರು ನೇರವಾಗಿ ನದಿಗೆ ಹರಿಯುತ್ತಾ ಇರುವುದನ್ನು ನಾವು ಗಮನಿಸಿದ್ದೀವಿ. ಸುತ್ತಮುತ್ತಲ ಗ್ರಾಮಗಳಲ್ಲಿ ವಾಸಿಸುವ ಗರ್ಭಿಣಿ ಮಹಿಳೆಯರಿಗೆ ಕನಿಷ್ಠ 20-25 ದಿನಗಳ ಅವಧಿ ಪೂರ್ವ ಪ್ರಸವದಂತಹ ಸಮಸ್ಯೆಗಳು ಹಾಗೂ ಮಕ್ಕಳು, ಯುವಕರು, ವಯಸ್ಕರು ಮತ್ತು ವೃದ್ಧರು ವ್ಯತ್ಯಾಸವಿಲ್ಲದಂತೆ ಹೃದಯಾಘಾತದ ಸಮಸ್ಯೆಗಳನ್ನು ನಾವು ಇಲ್ಲಿ ಗಮನಿಸಿದ್ದೀವಿ ಅಂತ ಅನ್ನೋದನ್ನು. ಎರಡರಲ್ಲೂ ಪ್ರಧಾನವಾಗಿ ನಮಗೆ ಕಂಡು ಅದರ ಒಂದು ರಿಪೋರ್ಟನ್ನು ಸಹ ಈ ವರದಿನಲ್ಲಿ ಸೇರಿಸಿದ್ವಿ.
ನಮಗೆ ಪ್ರಧಾನವಾಗಿ ಕಂಡು ಬಂದಂತ ವಿಚಾರ ಅಂದ್ರೆ ಹೊಸದಾಗಿ ಬ್ಯಾಕ್ಟೀರಿಯಾಗಳು ಇಕೋಲೈ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಇವುಗಳೆಲ್ಲ ಇದ್ದೇ ಇದೆ. ಅದರ ಜೊತೆಗೆ ಅಲ್ಯೂಮಿನಿಯಂ ಅಂಶ ನಿಗದಿತ ಪ್ರಮಾಣಕ್ಕಿಂತ 6 ಪಟ್ಟು ಅಂದ್ರೆ 0.205 ಮಿಲಿಗ್ರಾಮ್ ಪರ್ ಲೀಟರ್ ಇದೆ. ಆಕ್ಚುಲಿ ಪರ್ಮಿಸಿಬಲ್ ಲಿಮಿಟ್ 0.03 ಮಿಲಿಗ್ರಾಮ್ ಪರ್ ಲೀಟರ್ ಅಂದ್ರೆ 0.03 ಇರಬೇಕಾಗಿದ್ದು 0.2 ಅಂದ್ರೆ ಸುಮಾರು 6 ಪಟ್ಟು, 6ಕ್ಕಿಂತನೂ ಜಾಸ್ತಿ ಪಟ್ಟು ಅಲ್ಯೂಮಿನಿಯಂ ಅಂಶ ಇದೆ ಅನ್ನೋದು ಇದರಲ್ಲಿ ಗೊತ್ತಾಯ್ತು. ಈವರೆಗೆ ಈ ತರದ ಪರೀಕ್ಷೆಗಳನ್ನ ಯಾರು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಾಗಲಿ ನಗರಸಭೆಯ ಯಾವುದೇ ಒಂದು ಸರ್ಕಾರಿ ಸಂಸ್ಥೆಗಳು ಮಾಡಿರ್ಲಿಲ್ಲ. ಅದು ನಮ್ಮಿಂದ ಗೊತ್ತಾಗಿದೆ. ಇದ್ರ ನಂತರ ಇದು ವೈದ್ಯರುಗಳೆಲ್ಲ ಸಂಪರ್ಕ ಮಾಡಿದಾಗ ಅವರು ಇದರ ಲಾಂಗ್ ರೇಂಜ್ ಅಂದ್ರೆ ಬಹಳ ದಿನಗಳ ಸಮಸ್ಯೆಗಳು ಏನ್ ಬರಬಹುದು ಅನ್ನೋದನ್ನ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಮೂಳೆ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗುತ್ತೆ ಅನ್ನೋದನ್ನ ಅವರು ವೈದ್ಯರುಗಳು ಹೇಳ್ತಾ ಇದ್ದಾರೆ. ಆದ್ರೆ ಇದರ ಬಗ್ಗೆ ನಿಖರವಾಗಿ ಸರ್ಕಾರದ ವತಿಯಿಂದ ಹೆಚ್ಚಿನ ಪರೀಕ್ಷೆಗಳಾಗಿ ಅಧಿಕೃತವಾಗಿ ಘೋಷಣೆ ಆಗಬೇಕು. ಮತ್ತೆ ಈ ಅಲ್ಯೂಮಿನಿಯಂ ಅಂಶ ಕಡಿಮೆ ಆಗ್ಲಿಕ್ಕೆ ಏನ್ ಕಾರಣ ಅನ್ನೋದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಅವರು ಮುಂದೆ ಇದನ್ನ ಮುಂದುವರಿಸಬೇಕಾಗಿದೆ.